ಹಲೋ ಗಾಯ್ಸ್, ವೆಲ್ಕಮ್ ಟು ಇಂಜಿನಿಯರಿಂಗ್ ವಿಜುವಲೈಸೇಷನ್ ಚಾನಲ್. ಸೊ ಇವತ್ತು ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಅದೇನೆಂದರೆ AICTE ಆ್ಯಕ್ಟಿವಿಟಿ ಪಾಯಿಂಟ್ಸ್. ಓಕೆ, ಸೊ ಇದು 2019ಇಂದ VTU ಯೂನಿವರ್ಸಿಟಿಲಿ ಸ್ಟಾರ್ಟ್ ಆಗಿದೆ. ಇದು ಕಂಪಲ್ಸರಿ ಎಲ್ಲ ಸ್ಟೂಡೆಂಟ್ಸ್ ಮಾಡಲೇಬೇಕು. ಇದು ಮಾಡಲಿಲ್ಲ ಅಂದರೆ ಸೊ ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ ಅವಾರ್ಡ್ ಆಗಲ್ಲ. ಸೊ ಏನಂತ ಇದನ್ನು ತಿಳ್ಕೊಳ್ಳೋಣ. ಸೊ ಲಾಸ್ಟ್ ಗಂಟೆ ಈ ವಿಡಿಯೋನ ವಾಚ್ ಮಾಡಿ, ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ, ಅದು ಕರೆಕ್ಟ್ ಇನ್ಫಾರ್ಮೇಷನ್. ಓಕೆನಾ. ಸೊ ಇಲ್ಲಿ ನೋಡಿ VTU ಆ್ಯಕ್ಟಿವಿಟಿ ಪಾಯಿಂಟ್ಸ್ ಅಂತ ಇದೆ. ಇದೇನೆಂದರೆ ಸೊ ಫಾರ್ 4 years ಡಿಗ್ರಿ ಪ್ರೋಗ್ರಾಮ್ಗೆ ನೀವು ಟೋಟಲ್ 5 ಆ್ಯಕ್ಟಿವಿಟೀಸ್ ಮಾಡಬೇಕು. ಒಂದು ಆ್ಯಕ್ಟಿವಿಟಿ ಬಂದು 20 ಪಾಯಿಂಟ್ಸು. ಸೊ ಒಂದು ಆ್ಯಕ್ಟಿವಿಟಿನ ನೀವು 2 weeks ಮಾಡಬೇಕು. ಗ್ಯಾಪ್ನ ಇಟ್ಕೊಳ್ಳಿ, 2 weeks ಮಾಡಬೇಕು. ಅದೇ ರೀತಿ ಲ್ಯಾಟ್ರಲ್ ಸ್ಟೂಡೆಂಟ್ಸ್ ಅಂದರೆ ಡಿಪ್ಲೊಮಾ ಸ್ಟೂಡೆಂಟ್ಸ್ ಇದ್ದರೆ ಅವರು ಏನು ಮಾಡ್ತಾರೆ, 3 ಆ್ಯಕ್ಟಿವಿಟೀಸ್ ಮಾಡಬೇಕು. 4 ಮಾಡಬೇಕು, ಸಾರಿ. ಸೊ ಟೋಟಲ್ 75 ಅಂದರೆ 80 ಪಾಯಿಂಟ್ಸ್ ಆಗುತ್ತೆ. ಅದೇ ರೀತಿ ಯಾರಾದರೂ ಬೇರೆ ಯೂನಿವರ್ಸಿಟಿಯಿಂದ VTU ಯೂನಿವರ್ಸಿಟಿಗೆ ಅಡ್ಮಿಷನ್ ತೊಗೊಂಡಂದರೆ ಅವರು ಇಲ್ಲಿ ಬಂದು 3 ಆ್ಯಕ್ಟಿವಿಟೀಸ್ ಮಾಡಬೇಕು. 60ಗೆ ಅಂದರೆ 50 ಕನ್ಸಿಡರ್ ಮಾಡ್ತಾರೆ. ಸೊ ಅರ್ಥ ಆಯ್ತಾ. ಸೊ ಇದೇ ರೀತಿ ಇಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಏನಂದರೆ, ಇಲ್ಲಿ ಟೋಟಲ್ಲು 15 ಟಾಪಿಕ್ಸ್ ಮೇಲೆ ನೀವು ಆ್ಯಕ್ಟಿವಿಟಿ ಮಾಡಬೇಕು. ಇದೇನೆಂದರೆ ಇದು ನಿಮ್ಮದು SGPA ಅಥವಾ CGPA ಮಾರ್ಕ್ಸ್ ಜೊತೆ ಏನು ಕನ್ಸಿಡರ್ ಅಲ್ಲ, ಇದರಲ್ಲಿ ನಿಮಗೇನು ಮಾರ್ಕ್ಸ್ ಕೊಡೋಲ್ಲ. ಆದರೆ ನೀವು ಇದನ್ನು ಮಾಡಲಿಲ್ಲ ಅಂದರೆ ನಿಮ್ಗೆ ಡಿಗ್ರಿ ಅವಾರ್ಡ್ ಆಗಲ್ಲ. ಓಕೆ, ಸೊ ನೀವು ಈ ಫಸ್ಟ್ ಸೆಮಿಸ್ಟ್ರಿಂದ ಹಿಡಿದು 8th ಸೆಮ್ವರೆಗೆ ಯಾವುದೇ ಸೆಮಿಸ್ಟ್ರಲ್ಲಿ ಈ ವೆಕೇಷನ್ಸ್ ಬಂದಾಗ ನೀವು ಮಾಡಬೇಕು. ಜ್ಞಾಪನ ಇಟ್ಕೊಳ್ಳಿ ಗೈಸ್, ಒಂದು ಆ್ಯಕ್ಟಿವಿಟಿನ ನೀವು 14 days ಮಾಡಬೇಕು. ಎಲ್ಲೆಲ್ಲಿ ಮಾಡ್ಬೋದು, ಯಾರ್ಯಾರು ಇವ್ಯಾಲ್ಯೂಟ್ ಮಾಡ್ತಾರೆ, NSS, ಯೂತ್ ರೆಡ್ ಕ್ರಾಸು, ಕೋಆರ್ಡಿನೇಟರ್ಸು, ಚೇರ್ಪರ್ಸನ್ಸು, ಆಯಿತಾ. ಆಮೇಲೆ ಸಂಸದ, ಆದರ್ಶ್ ಗ್ರಾಮ್ ಯೋಜನಾ, ಗೌರ್ಮೆಂಟ್ ಆಫ್ ಇಂಡಿಯಾ, NGOs, ಇಲ್ಲೆಲ್ಲ ನೀವು ಮಾಡ್ಬೋದು. ಒಂದೊಂದು ಆ್ಯಕ್ಟಿವಿಟಿ 20 ಪಾಯಿಂಟ್ಸ್. ನೋಡಿ ಅವರ್ಸು ಮೆನ್ಷನ್ ಮಾಡಿದ್ವಿ, 80 to 90 hours, 2 weeks, ಎಲ್ಲ 2 weeks. ನೋಡಿ ಏನೇನಿದೆ ಆ್ಯಕ್ಟಿವಿಟೀಸು. ಹೆಲ್ಪಿಂಗ್ ಲೋಕಲ್ ಸ್ಕೂಲ್ಸ್ ಟು ಅಚೀವ್ ಗುಡ್ ರಿಸಲ್ಟ್ ಆ್ಯಂಡ್ ಎನ್ಹಾನ್ಸ್ ದೇರ್ ಎನ್ವಾಲ್ವ್ಮೆಂಟ್ ಇನ್ ಹೈಯರ್ ಎಜುಕೇಷನ್ ರಿಲೇಟೆಡ್ ಇರ್ಬೋದು. ಅಂದರೆ ಅದೇ ಬಿಸ್ನೆಸ್ ಪ್ರಪೋಸಲ್, ಒಂದು ವಿಲೇಜಲ್ಲಿ ಇನ್ಕಮ್ ಇದು ಮಾಡೋದಿರ್ಬೋದು, ಅಥವಾ ಡೆವಲಪಿಂಗ್ ಸಸ್ಟೈನಬಲ್ ವಾಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇರ್ಬೋದು, ಟೂರಿಸಮ್ ಪ್ರಮೋಷನ್ ಇರ್ಬೋದು, ಪ್ರಮೋಷನ್ ಆಫ್ ಅಪ್ರೋಪ್ರಿಯೇಟ್ ಟೆಕ್ನಾಲಜೀಸ್ ಇರ್ಬೋದು, ರಿಡಕ್ಷನ್ ಇನ್ ಎನರ್ಜಿ ಕನ್ಸಂಪ್ಷನ್ ಇರ್ಬೋದು, ರೂರಲ್ ಸ್ಕಿಲ್ ಡೆವಲಪ್ಮೆಂಟ್ ಇರ್ಬೋದು, ಫೆಸಿಲಿಟಿಂಗ್ 100% ಡಿಜಿಟೈಸೇಷನ್ ಮನಿ ಟ್ರಾನ್ಸಾಕ್ಷನ್ ಇರ್ಬೋದು. ಸೊ ಯಾವುದೇ ರೀತಿ ಆಮೇಲೆ ಹ್ಯೂಮನ್ ಸ್ಯಾನಿಟೈಸೇಷನ್ ಬಗ್ಗೆ, ಕ್ಲೀನ್ನೆಸ್ ಬಗ್ಗೆ ಮಾತಾಡಿರ್ಬೋದು, ಅಥವಾ ಡೆವಲಪಿಂಗ್ ಆ್ಯಂಡ್ ಮ್ಯಾನೇಜಿಂಗ್ ಎಫಿಷಿಯಂಟ್ ಗಾರ್ಬೇಜ್ ಡಿಸ್ಪೋಸಲ್ ಸಿಸ್ಟಮ್ ಟು ಅಸಿಸ್ಟ್ ಆ್ಯಂಡ್ ಮಾರ್ಕೆಟಿಂಗ್ ರೂರಲ್ ಪ್ರೊಡ್ಯೂಸ್, ಫುಡ್ ಪ್ರಿಸರ್ವೇಷನ್ ಆ್ಯಂಡ್ ಪ್ಯಾಕೇಜಿಂಗ್ ಆ್ಯಂಡ್ ಆಟೋಮೇಷನ್ ಆಫ್ ಲೋಕಲ್ ಆ್ಯಕ್ಟಿವಿಟಿ. ಈ ರೀತಿ ಟೋಟಲ್ 15 ಆ್ಯಕ್ಟಿವಿಟೀಸ್ ಇರ್ತದೆ. ನೀವು ಇಲ್ಲಿ ಒಂದು ಏನಂದ್ರೆ ಇಂಪಾರ್ಟೆಂಟ್, ಇಲ್ಲಿ ನೀವು ಒಂದು ಗೌರ್ಮೆಂಟ್ ಆರ್ಗನೈಸೇಷನ್ ಇರಬೇಕು ಈ ಆ್ಯಕ್ಟಿವಿಟಿ ಮಾಡಬೇಕಂದ್ರೆ. ಯಾಕೆಂದರೆ ನೀವು ಸರ್ಟಿಫಿಕೇಟ್ ತೊಗೋಬೇಕು ಅಟ್ ದಿ ಎಂಡ್. ಓಕೆನಾ. ನೀವು ಎಲ್ಲಿ ಬೇಕಲ್ಲಿ ಮಾಡಿ ಪ್ರೈವೇಟ್ ಸ್ಕೂಲಲ್ಲಿ ತೊಗೋತೀವಿ ಅಂದರೆ ಆಗಲ್ಲ. ನೀವು ಪರ್ಟಿಕ್ಯುಲರ್ ಇದರಿಂದ ಏನಂದರೆ ಸೋಷಿಯಲ್ ರಿಲೇಟೆಡ್ ಮತ್ತು ಜನರಿಗೆ ಇದರಿಂದ ಉಪಯೋಗ ಆಗಬೇಕು. ಓಕೆ, ಸೊ ಇದು ಭಾಳ ಕಂಪಲ್ಸರಿ. ಇದು ನಿಮಗೆ ಗ್ರೇಡಿಂಗ್ ಸಿಸ್ಟಮ್ ಬರೋಲ್ಲ, ಮಾರ್ಕ್ಸ್ ಇರೋಲ್ಲ. ಆದರೆ ಇದನ್ನು ಮಾಡಲಿಲ್ಲ ಅಂದರೆ ನಿಮಗೆ ಡಿಗ್ರಿ ಸರ್ಟಿಫಿಕೇಟ್ ಅವಾರ್ಡ್ ಆಗೋಲ್ಲ. ಸೊ ನಾನು ನೆಕ್ಸ್ಟ್ ಬರುವಂಥ ವೀಡಿಯೋಸಲ್ಲಿ ನಾನು ಡೀಟೇಲಾಗಿ ಡಿಸ್ಕಸ್ ಮಾಡ್ತೀನಿ. ಸೊ ಯಾಕಂದರೆ ನಾನು VTU AICTE ಕೋಆರ್ಡಿನೇಟರು ನಮ್ಮ ಕಾಲೇಜಲ್ಲಿ. ಸೊ ಲಾಸ್ಟ್ 2 yearsಯಿಂದ ನಾನೇ ಆ್ಯಕ್ಟಿವಿಟಿ ಕ್ಯಾರಿಡ್ ಔಟ್ ಮಾಡ್ತಿರೋದು. ಸೊ ನಾನು ಡೀಟೇಲ್ ರಿಪೋರ್ಟ್ನ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ ಥ್ರೂ ವೀಡಿಯೋಸ್ನ. ಸೊ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನೋಡಿ 14th ಟಾಪಿಕ್ ಏನಿದೆ, ಸ್ಪ್ರೆಡಿಂಗ್ ಪಬ್ಲಿಕ್ ಅವೇರ್ನೆಸ್ ಅಂಡರ್ ರೂರಲ್ ಔಟ್ರೀಚ್ ಪ್ರೋಗ್ರಾಮ್. ಈ ರೀತಿ ಸೊ ಪ್ರತಿಯೊಂದು ಆ್ಯಕ್ಟಿವಿಟಿ 2 weeks. ಸೊ ಇಟ್ ಶುಡ್ ಬಿ ಡನ್ ಫಾರ್ 20 marks. ಓಕೆನಾ, 20 ಪಾಯಿಂಟ್ಸ್. ಸೊ ಈ ರೀತಿ ರಿಲೇಟೆಡ್ ಕಂಟೆಂಟ್ನ ನೀವು ತಿಳಿಬೇಕಂದ್ರೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ ಸರ್ಕಲ್ಲು, ಕ್ಲಾಸ್ಮೇಟ್ಸು, ಯೂಟ್ಯೂಬಲ್ಲಿ ನಾನು ಈ ಥರ ರಿಲೇಟೆಡ್ ವೀಡಿಯೋಸ್ ಹಾಕ್ತಾನೆ ಇರ್ತೀನಿ. ಇದು ಭಾಳ ಹಳೆ ಸರ್ಕ್ಯುಲರ್ ಆಗಿರ್ಬೋದು. ಇದಾದಮೇಲೆ ಭಾಳ ಅಪ್ಡೇಟೆಡ್ ಸರ್ಕ್ಯುಲರ್ ಬಂದಿದೆ ಪ್ರತಿ ಇಯರ್. ಏನಂದರೆ ಸೊ ಟೈಮ್ ಟು ಟೈಮು VTUಯಿಂದ ಸರ್ಕ್ಯುಲರ್ ಬರುತ್ತೆ, VTU AICTE ಆ್ಯಕ್ಟಿವಿಟೀಸ್ನ ಕಂಡಕ್ಟ್ ಮಾಡಿ ಅಂತ. ಗಾಯ್ಸ್, ನೆಕ್ಸ್ಟ್ ಬರುವಂಥ ವೀಡಿಯೋಸಲ್ಲಿ ನಾನು ಯಾವ ರೀತಿ ಪರ್ಮಿಷನ್ ಲೆಟ್ರ್ ತೊಗೋಬೇಕು ಕಾಲೇಜಿಂದ, ಆಮೇಲೆ ನೀವು ಯಾವ ರೀತಿ ಅಪ್ರೋಚ್ ಮಾಡಬೇಕು ಒಂದು NGOನ, ಅದಕ್ಕೆ ಯಾವ ರೀತಿ ನೀವು ಫಾರ್ಮೇಟ್ಸ್ನ ಪ್ರಿಪೇರ್ ಮಾಡಬೇಕು, AICTE ಆ್ಯಕ್ಟಿವಿಟಿ ರಿಪೋರ್ಟ್ ಇರ್ಬೋದು. ಸೊ ಅಲ್ಲಿಂದ ನೀವು ಸರ್ಟಿಫಿಕೇಟ್ಸನ್ನ ಯಾವ ರೀತಿ ತೊಗೋಬೇಕು, ಎಲ್ಲ ಡೀಟೇಲಾಗಿ ಒನ್ ಬೈ ಒನ್ನಾಗಿ ನಾನು ಕರೆಕ್ಟ್ ಇನ್ಫಾರ್ಮೇಷನ್ ಕೊಡ್ತೀನಿ ನಿಮಗೆ. ಆಮೇಲೆ ಒಂದು ಆ್ಯಕ್ಟಿವಿಟಿ ರಿಪೋರ್ಟ್ ಕೂಡ ನಾನು ಲಿಂಕಲ್ಲಿ ಡಿಸ್ಕ್ರಿಪ್ಷನಲ್ಲಿ ನೆಕ್ಸ್ಟ್ ವೀಡಿಯೋಸಲ್ಲಿ ಕೊಡ್ತೀನಿ. ಸೊ ಅದರಿಂದ ನಿಮಗೆ ಭಾಳ ಯೂಸ್ ಆಗುತ್ತೆ. ಯಾಕಂದರೆ ಈ ವಿಡಿಯೋ ಎಲ್ಲ ಸೆಮಿಸ್ಟರ್ಗೆ ಯೂಸ್ ಆಗುತ್ತೆ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಆಲ್.